ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಟ ದರ್ಶನ್ ಅವರಿಗೆ ಜೈಲ ಅಥವಾ ಬೇಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಚಂದ್ರು ರಾಂಪುರಹಳ್ಳಿ. ನನ್ನ ಜೊತೆ ಖ್ಯಾತ ಹೈಕೋರ್ಟ್ ನ ನ್ಯಾಯವಾದಿಗಳಾದ ಸುನಿಲ್ ಕುಮಾರ್ ಗುನ್ನಾಪುರ್ ನನ್ನ ಜೊತೆ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್, ಥ್ಯಾಂಕ್ ಯು. ಸರ್, ನನ್ನ ಮೊದಲನೇ ನೇರವಾದ ಪ್ರಶ್ನೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್. ಟಕ್ ಟಕ್ ಅಂತ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ಕೊಂತ ಹೋಗಿ ಸರ್. ಸರ್, ನನ್ನ ಮೊದಲನೇ ನೇರವಾದ ಪ್ರಶ್ನೆ ನಿಮಗೆ, ನಟ ದರ್ಶನ್ ಅವರಿಗೆ ಬೇಲ್ ಆಗುತ್ತಾ ಆಗಲ್ಲ? ಆಗುತ್ತೆ, ಬೇಲ್ ಆಗುತ್ತೆ. ಬೇಲ್ ಆದ್ರೆ ಯಾವಾಗ ಆಗ್ಬೋದು ಸರ್? 3-4 ಮಂತ್ಸ್ ಒಳಗಡೆ ಬೇಲ್ ಆಗುತ್ತೆ. FIR ಆಗಿದ್ದು ಯಾವಾಗ ಸರ್? FIR ಆಗಿದ್ದು ಜೂನ್ 9, 2024. ಈ ಘಟನೆ ನಿಜವಾದ ಹಿನ್ನೆಲೆ ಏನು ಸರ್? ಈ ಘಟನೆಗೆ ನಿಜವಾದ ಹಿನ್ನೆಲೆ ಏನಪ್ಪಾ ಅಂದ್ರೆ, ಮೃತ ರೇಣುಕಾ ಸ್ವಾಮಿ ನಟ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶ ಕಳಿಸಿದ್ರು ಇನ್ಸ್ಟಾಗ್ರಾಮ್ ಮೂಲಕ. ಜೂನ್ 5ಕ್ಕೆ ತುಂಬಾ ಗಂಭೀರವಾದ ಮೆಸೇಜ್ ಕಳಿಸಿದ್ರು ಅನ್ನೋದೇ ಘಟನೆ ಮೂಲ ಉದ್ದೇಶ. ಈ ಕೇಸಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದಾರ? ಇದ್ದಾರೆ, 3 ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಅದರಿಂದ ಇಂಪ್ಯಾಕ್ಟ್ ಏನಾದ್ರು ಆಗ್ಬೋದು ಕೇಸ್ ಮೇಲೆ? ಹೌದು, ಪ್ರತ್ಯಕ್ಷ ಸಾಕ್ಷಿ ಅಂದ್ರೆ ಘಟನೆ ನಡೆದದನ್ನ ಕಣ್ಣಾರೆ ನೋಡಿದೀನಿ ಅಂತ ಹೇಳ್ತಾರಲ್ಲ, ಅದು ತುಂಬಾ ತೊಂದರೆ ಆಗುತ್ತೆ. ಇನ್ನಿತರ ಸಾಕ್ಷಿಗಳಿದಾವೆ ಸರ್? ಇದಾವೆ. ಒಟ್ಟು ಈ ಕೇಸಲ್ಲಿ ಇನ್ನು 231 ಸಾಕ್ಷಿಗಳಿದಾವೆ. ಓಕೆ, 231 ಸಾಕ್ಷಿಗಳಿದಾವೆ ಅಂತ ಹೇಳ್ತೀರಿ. ಯಾವ ವಿಧವಾದ ಸಾಕ್ಷಿಗಳಿದಾವೆ? 8 FSL CFSL ಸಾಕ್ಷಿಗಳು, 59 ಇಂಡಿಪೆಂಡೆಂಟ್ ವಿಟ್ನೆಸ್ಗಳಿದಾವೆ, 56 ಪೊಲೀಸ್ ವಿಟ್ನೆಸ್ಗಳಿದಾವೆ, ಮತ್ತು ಇನ್ನಿತರ ಈ ಸಾಕ್ಷಿಗಳು 231. ಯಾಕೆ ಸಂಖ್ಯೆ ಜಾಸ್ತಿ ಅಂತ ಅನ್ನೋದಾದ್ರೆ, ಪ್ರತ್ಯಕ್ಷ ಸಾಕ್ಷಿ ಜೊತೆಗೆ ತಾಂತ್ರಿಕ ಸಾಕ್ಷಿಗಳು ಜಾಸ್ತಿ ಇದಾವೆ, ಸಾಂದರ್ಭಿಕ ಸಾಕ್ಷಿಗಳಿದಾವೆ, ಮತ್ತು ವೈಜ್ಞಾನಿಕ ಸಾಕ್ಷಿಗಳಿದಾವೆ. ಎಲೆಕ್ಟ್ರಾನಿಕ್ ಏನೋ CCTV ಫುಟೇಜ್ ಇದೆ ಅಂತೀವಲ್ಲ, ಆ ತರ ಇದಾವೆ. ಮತ್ತೆ ಜೊತೆಗೆ ಮೃತ ರೇಣುಕಾ ಸ್ವಾಮಿಯ ಮರಣೋತ್ತರ ಪರೀಕ್ಷೆ ಕೂಡ ಇಲ್ಲಿ ಒಂದು ಸಾಕ್ಷಿ ಕೂಡ. ಓಕೆ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಚಾರ್ಜ್ ಶೀಟ್ ಆಗಿದೆ? ಈ ಕೇಸಲ್ಲಿ 302 ಕೊಲೆ, 241 ಸಾಕ್ಷಿ ನಾಶ, 120B ಕ್ರಿಮಿನಲ್ ಒಳಸಂಚು, 364 ಕೊಲೆ ಉದ್ದೇಶದಿಂದ ಅಪಹರಣ, 355 ಅಮಾನುಷ ಹಲ್ಲೆ, 384 ಸುಲಿಗೆ ಕೃತ್ಯ ಮಾಡಿದ್ದಕ್ಕೆ ದಂಡನೆ, 143 ಕಾನೂನು ಬಾಹಿರವಾಗಿ ಗುಂಪುಗೂಡುವಿಕೆ. ಓಕೆ, ನಟ ದರ್ಶನ್ ನ ಈ ಪರಿಸ್ಥಿತಿಗೆ ಕಾರಣ ರೇಣುಕಾ ಸ್ವಾಮಿನ ಅಥವಾ ಪವಿತ್ರ ಗೌಡನ? ನಟ ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ರೇಣುಕಾ ಸ್ವಾಮಿ. ಏನ್ ಹೇಳ್ತಿದ್ರು ಸರ್, ಯಾವ ತರ? ಹೌದು, ನೋಡಿ, ಎಲ್ಲರಿಗೂ ಕೂಡ ಒಂದು ಪಬ್ಲಿಕ್ ಲೈಫ್, ಪರ್ಸನಲ್ ಲೈಫ್ ಅಂತ ಇದೆ. ನಟ ದರ್ಶನ್ ಅವರು ಪಬ್ಲಿಕ್ ಲೈಫ್ ಅಲ್ಲೂ ಚೆನ್ನಾಗಿದ್ರು, ಪರ್ಸನಲ್ ಲೈಫ್ ಅಲ್ಲೂ ಚೆನ್ನಾಗಿದ್ರು. ಆದ್ರೆ ಎಂಟರ್ ಆಗಿರೋರು ಯಾರಪ್ಪ ಅಂದ್ರೆ ರೇಣುಕಾ ಸ್ವಾಮಿ. ರೇಣುಕಾ ಸ್ವಾಮಿ ನಟ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶವನ್ನ ಜೂನ್ 5ಕ್ಕೆ ಕಳಿಸ್ತಾರೆ. ಅದಕ್ಕಿಂತ ಮೊದಲು ಕೂಡ ಕಳಿಸಿರ್ತಾರೆ. ಆದ್ರೆ ಜೂನ್ 5ಕ್ಕೆ ಗಂಭೀರವಾದ ಮೆಸೇಜ್ ಕಳಿಸ್ತಾರೆ. ಅದನ್ನ ಪವಿತ್ರ ಗೌಡ ತನ್ನ ಪರ್ಸನಲ್ ಸೆಕ್ರೆಟರಿ ಪವನ್ ಅವ್ರಿಗೆ ಹೇಳ್ತಾರೆ. ಪವನ್ ಈ ವಿಚಾರವನ್ನ ನಟ ದರ್ಶನ್ ಅವ್ರ ಗಮನಕ್ಕೆ ತರ್ತಾರೆ. ಅದು ಮುಂದುವರೆದು 2-3 ದಿನದಲ್ಲಿ ಜೂನ್ 8ಕ್ಕೆ ರೇಣುಕಾ ಸ್ವಾಮಿ ಮರ್ಡರ್ ಆಗುತ್ತೆ. ಓಕೆ, ಈ ಘಟನೆ ನಡೆದ ಎಲ್ಲಿ? ಈ ಘಟನೆ ನಡೆದಿದ್ದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ನಲ್ಲಿ. ಈ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರವರ ಪಾತ್ರ ಏನು? ನಟ ದರ್ಶನ್ ಅವ್ರ ಈ ಕೇಸಲ್ಲಿ 2-3 ಪಾತ್ರಗಳನ್ನ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ. ಒಂದು, ಕೊಲೆಯಾದಂತಹ ಮೃತ ರೇಣುಕಾ ಸ್ವಾಮಿನ ಅಲ್ಲಿಂದ ಎಳ್ಕೊಂಬರಿ ಅಂತ ಕೊಟ್ಟಿರೋ ಒಂದು ಆದೇಶ. 2, ಘಟನೆ ನಡೆದಿದ್ದ ಅಂದ್ರೆ ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ಅವರು ಇದ್ರು, ಹಲ್ಲೆ ಮಾಡೋರು ಅಂತ 2ನೇ ಆರೋಪ. 3ನೇದು, ಘಟನೆ ಆದ್ಮೇಲೆ ಘಟನೆಯನ್ನ ಮುಚ್ಚಾಕಕ್ಕೆ ಮತ್ತೆ ಸಾಕ್ಷಿಯನ್ನ ನಾಶ ಮಾಡಕ್ಕೆ ಹಣವನ್ನು ಹಂಚಿದ್ರು ಅನ್ನೋದು 3ನೇ ಆರೋಪ. ಪವಿತ್ರ ಗೌಡ ಅವರ ಪಾತ್ರ ಏನು? ಪವಿತ್ರ ಗೌಡ ಘಟನಾ ಸ್ಥಳದಲ್ಲಿ ಭಾಗಿಯಾಗಿದ್ರು. ಆರೋಪಿಯನ್ನ ನೋಡಿದ ತಕ್ಷಣ ಅವರಿಗೆ ಚಪ್ಪಲಿಯಿಂದ ಹೊಡೆದ್ರು. 3ನೇದು, ನನ್ನನ್ನ ಕ್ಷಮೆ ಕೇಳು ಅಂತ ಅವನಿಗೆ ಕ್ಷಮೆಗೆ ಒತ್ತಾಯಿಸಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರು ಅನ್ನೋದು. ಇನ್ವೆಸ್ಟಿಗೇಷನ್ ಎಷ್ಟು ದಿವಸ ಆಯ್ತು? ಈ ಕೇಸಲ್ಲಿ ಒಟ್ಟು ಇನ್ವೆಸ್ಟಿಗೇಷನ್ 85 ದಿನ ಆಗಿದೆ. ಈ ಕೇಸಲ್ಲಿ ನಟ ದರ್ಶನ್ ಅವರ ಹೆಸರು ಬಂದಿದ್ದು ಯಾವಾಗ? ನಟ ದರ್ಶನ್ ಅವ್ರ ಹೆಸರು ಯಾವಾಗ ಬರ್ತದಪ್ಪ ಅಂದ್ರೆ, ಜೂನ್ 8ಕ್ಕೆ ರೇಣುಕಾ ಸ್ವಾಮಿ ಮರ್ಡರ್ ಆಗುತ್ತೆ. 9ಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ FIR ರಿಜಿಸ್ಟರ್ ಆಗುತ್ತೆ. 10ನೇ ತಾರೀಕಿಗೆ 4 ಜನ, ಈ ಕೇಸಲ್ಲಿ ಇರ್ತಕ್ಕಂಥ 4 ಜನ ಸರೆಂಡರ್ ಆಗ್ತಾರೆ. ಯಾವುದು? ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗ್ತಾರೆ. ಅವ್ರು ಯಾರಪ್ಪ ಅಂದ್ರೆ, ರಾಘವೇಂದ್ರ ಅಕ್ಯೂಸ್ ನಂಬರ್ 4, ಅಕ್ಯೂಸ್ ನಂಬರ್ 15 ಕಾರ್ತಿಕ್, 16 ಕೇಶವಮೂರ್ತಿ, 17 ನಿಖಿಲ್. ಇವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ, ನಮಗೂ ಮತ್ತು ರೇಣುಕಾ ಸ್ವಾಮಿಗೆ ಹಣಕಾಸಿನ ಸಮಸ್ಯೆ ಇತ್ತು, ಏನೋ ಹೆಚ್ಚು ಕಮ್ಮಿ ಆಯ್ತು, ಬ್ಯಾಡ್ ಟೈಮಲ್ಲಿ ನಾವು ಮರ್ಡರ್ ಮಾಡಿದೀವಿ ಅಂತ ಪೊಲೀಸ್ನವ್ರಿಗೆ ಮುಂದೆ ಸ್ಟೇಟ್ಮೆಂಟ್ ಮಾಡ್ತಾರೆ. ಪೊಲೀಸ್ನವರಿಗೆ ಅನುಮಾನ ಬಂದು ಅವ್ರನ್ನ ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಮತ್ತು ಅವ್ರ ಮೊಬೈಲ್ಗಳನ್ನ ಚೆಕ್ ಮಾಡಿದಾಗ ವಾಟ್ಸಪ್ ಕರೆಗಳು ಮತ್ತು ನಾರ್ಮಲ್ ಕರೆಗಳು ನಟ ದರ್ಶನ್ ಅವರಿಗೆ ನಡು ರಾತ್ರಿ ಮಾಡೋದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಅವ್ರನ್ನ ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಹೇಳಿಕೆಗಳನ್ನು ತಗೊಂಡಾಗ ವಿಭಿನ್ನವಾದ ಹೇಳಿಕೆಗಳಿರ್ತದೆ. ಅದರಲ್ಲಿ ಕೆಲವು ಜನ ನಟ ದರ್ಶನ್ ಅವರ ಆದೇಶದ ಮೇಲೆ ಇದನ್ನು ಮಾಡಿದೀವಿ ಅಂತ ಒಪ್ಕೊಂಡದ್ರ ಮೇಲೆ ಜೂನ್ 11ನೇ ತಾರೀಕು ನಟ ದರ್ಶನ್ ಅವ್ರನ್ನ ಮೈಸೂರಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಸರ್, ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಈ ಚಾರ್ಜ್ ಶೀಟ್ ನ ವಿಶೇಷತೆ ಏನು ಸರ್? ನಟ ದರ್ಶನ್ ಅವರ ಚಾರ್ಜ್ ಶೀಟ್ ನ ವಿಶೇಷತೆ? ಈ ಚಾರ್ಜ್ ಶೀಟ್ ನ ವಿಶೇಷತೆ ಏನಂದ್ರೆ, ಈ ಚಾರ್ಜ್ ಶೀಟ್ ಅಲ್ಲಿ ಒಟ್ಟು 3991 ಪುಟಗಳ ಸಮಗ್ರವಾದ ಚಾರ್ಜ್ ಶೀಟ್ ಇದು. ಇಲ್ಲಿ ಇಲ್ಲ ಸರ್, ಸಾಮಾನ್ಯವಾಗಿ ಇದು 50 ಪೇಜ್ ಪುಟಗಳಿಂದ ಶುರು ಆಗ್ತದೆ ಚಾರ್ಜ್ ಶೀಟ್. ಸಾಮಾನ್ಯವಾಗಿ ಗೌರಿ ಲಂಕೇಶ್ ಅಂತ ಕೇಸುಗಳಲ್ಲಿ ಅದರಿಗಿಂತ ದೊಡ್ಡವಾದ ಚಾರ್ಜ್ ಶೀಟ್ ಇದೆ. ಹಾಗಾಗಿ ಇದು ದೊಡ್ಡ ಸಂಪುಟ ಒಳ್ಳೆ ವಿಶೇಷವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಪೊಲೀಸ್ನವರು. ವಿಶೇಷವಾದ ಇನ್ವೆಸ್ಟಿಗೇಷನ್. ಇದರಲ್ಲಿ ಒಟ್ಟು 231 ಸಾಕ್ಷಿಗಳಿದಾವೆ. ಈ ಒಟ್ಟು
ಇದನ್ನ 7 ಸಂಪುಟಗಳಾಗಿ 10 ವಿಭಾಗಗಳಾಗಿ ಪೊಲೀಸ್ನವರು ಡಿವೈಡ್ ಮಾಡಿದ್ದಾರೆ. ಓಕೆ ಸರ್, ನಿಮ್ಮ ಪ್ರಕಾರ ಕೊನೆಯದಾಗಿ ನನ್ನ ಒಂದು ನೇರವಾದ ಪ್ರಶ್ನೆ, ನಿಮ್ಮ ಪ್ರಕಾರ ನಟ ದರ್ಶನ್ ಅವರು ಕೊಲೆ ಆರೋಪಿ ಅಂತೇಳಿ ಸಾಬೀತಾಗುತ್ತಾ ಅಥವಾ ನಿರಪರಾಧಿ ಅಂತೇಳಿ ಹೊರಗಡೆ ಬರ್ತಾರ ನಿಮ್ ಪ್ರಕಾರ? ಆಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, ವಿಚಾರಣೆ ಹಂತದಲ್ಲಿರ್ತಕ್ಕಂಥ ಯಾವ ಕೇಸ್ಗಳ ಬಗ್ಗೆ ಕೂಡ ಜಡ್ಜ್ಮೆಂಟ್ ಕೊಡಂಗಿಲ್ಲ. ಪಬ್ಲಿಕ್ ಆಗಿ ಕೊಡಬಹುದು, ಆದ್ರೆ ಅದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಜನಸಾಮಾನ್ಯರಿಗೆ ನ್ಯಾಯಾಂಗದ ಬಗ್ಗೆ ತಪ್ಪು ತಿಳುವಳಿಕೆ ಬರೋ ಚಾನ್ಸಸ್ ಇರ್ತದೆ. ಹಾಗಾಗಿ ಅವರು ಆರೋಪಿಗಳಂತ ಸಾಬೀತಾಗ್ತಾರ, ಹೊರಗಡೆ ಬರ್ತಾರ. ಇಟ್ಸ್ ಟೋಟಲಿ ಡಿಪೆಂಡ್ಸ್ ಅಪಾನ್ ಅಕ್ಯೂಸ್ ಅಡ್ವೊಕೇಟ್ ಪರ್ಫಾರ್ಮೆನ್ಸ್. ಕೊನೆಯದಾಗಿ ದರ್ಶನ್ ಫ್ಯಾನ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನೀವೇ ಅವ್ರ ಶಕ್ತಿ, ನಿಮ್ಮಿಂದನೇ ಅವ್ರು ಇವತ್ತು ಧೈರ್ಯವಾಗಿದ್ದಾರೆ. ಯಾರು ಕೂಡ ತಾಳ್ಮೆ ಕಳ್ಕೋಬೇಡಿ, ಮಾಧ್ಯಮದವರಿಗೂ ಬೈಬೇಡಿ. ನೀವು ಕೂಡ ನಿಮ್ಮ ವೈಯಕ್ತಿಕ ಬದುಕಿನ ಆಚೆ ಬಂದು ಯಾವ ಕೆಲಸಗಳನ್ನು ಮಾಡಬೇಡಿ. ಕಾಲವೇ ಉತ್ತರಿಸ್ತದೆ, ಸಮಾಧಾನ ಇರಿ, ಅವ್ರು ಹೊರಗಡೆ ಬರ್ತಾರೆ. ಸರ್, ಮಾಧ್ಯಮಗಳಿಂದಾಗ ಮತ್ತೊಂದು ನನಗೆ ಪ್ರಶ್ನೆ ನೆನಪಿಗೆ ಬಂತು ಸರ್. ಕೆಲವೊಂದು ಮಾಧ್ಯಮಗಳಲ್ಲಿ ದರ್ಶನ್ ಅವರಿಗೆ ಬೇಲೆ ಆಗಲ್ಲ ಅಂತ ಹೇಳ್ತಾರೆ. ಮಾಧ್ಯಮಗಳು ದರ್ಶನ್ ಅವ್ರ ಅಗೇನಿಸ್ಟ್ ಇದಾವೆ. ಹಾಗಾಗಿ ದರ್ಶನ್ ಅವ್ರನ್ನ ಬಹಳ ಚೆನ್ನಾಗಿ ಟಾರ್ಗೆಟ್ ಮಾಡಿದ್ದಾರೆ. ದರ್ಶನ್ ಅವ್ರ ಹೆಸರಲ್ಲಿ ಬಹಳ ಚೆನ್ನಾಗಿ TRP ಗಳನ್ನು ತಗೊಂಡಿದ್ದಾರೆ. ದರ್ಶನ್ ಅವ್ರಿಗೆ ಬೇಲ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮೀಡಿಯಾದವ್ರೇನು ಬಂದು ಕೋರ್ಟಲ್ಲಿ ವಕಾಲತ್ ಹಾಕಕ್ಕಾಗಲ್ಲ. ಬೇಸ್ಡ್ ಆನ್ ಚಾರ್ಜ್ ಶೀಟ್ ಟು ಡಿಫಾಲ್ಟ್ ಇನ್ವೆಸ್ಟಿಗೇಷನ್ ಐ ವಿಟ್ನೆಸ್ ಇದೆ ಅಂತ ಹೇಳ್ತಿದ್ದಾರೆ. ಅವ್ರೇನ್ ಘಟನೆ ನೋಡಿದಾರ ಅಥವಾ ಪೊಲೀಸ್ ದರ್ಶನ್ ಅವರು ವ್ಯಾನ್ ಬಂದು ಹೋಗಿದ್ ಗಮನಿಸಿದಾರ, ಅದನ್ನೆಲ್ಲ ಕೂಡ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಓದಿದ್ಮೇಲೆ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ 3 ಜನ ಐ ವಿಟ್ನೆಸ್ ಅಂತ ಹೇಳ್ತಿದಾರಲ್ಲ, ಯಾರು ಘಟನೆಯನ್ನು ಕಣ್ಣಾರೆ ನೋಡಿಲ್ಲ. ಅವರು ದರ್ಶನ್ ಅವ್ರ ವ್ಯಾನ್ ಹೋಗಿದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಹಾಗಾಗಿ ನನ್ನ ತಿಳುವಳಿಕೆ ಮಿತಿ ಹೇಳೋದಾದ್ರೆ ದರ್ಶನ್ ಅವ್ರಿಗೆ ಬೇಲ್ ಆಗುತ್ತೆ. ಅದು ಕೊನೆಯಲ್ಲಿ ನಿಮ್ಗೆ ಹೇಳಕ್ಕಾಗಲ್ಲ, ಹೇಳ್ಬಾರ್ದು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.